ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು SC/ST ಅಭ್ಯರ್ಥಿಗಳಿದ್ದೀರಾ, ಪ್ಯಾರಾಮೆಡಿಕಲ್, GNM ನರ್ಸಿಂಗ್, BSc ನರ್ಸಿಂಗ್, ಅಲ್ಲದೆ ಸೈನ್ಸ್, BPO, BPT, BA, BCom, ಡಿಗ್ರಿ ಎಲ್ಲ ಒಂದು ಆಫ್ಟರ್ SSLC ಆದಮೇಲೆ ಪೋಸ್ಟ್ ಮ್ಯಾಟ್ರಿಕ್ಸ್ SC/ST ಇಲಾಖೆಯಲ್ಲಿ ಮಾತ್ರ ನೀವು ಹಾಸ್ಟೆಲ್ಗಳನ್ನು ಪಡ್ಕೋಬೇಕಿತ್ತು. ಓನ್ಲಿ SC/STಗೆ ಮೀಸಲಿರುವಂತಹ ಹಾಸ್ಟೆಲ್ಗಳಿಗೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕಬೇಕಿತ್ತು. ಸೊ ಅದಕ್ಕಂಥೇಳಿ ಈ SC/STಯ ಅಭ್ಯರ್ಥಿಗಳಿಗೋಸ್ಕರ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವತಿಯಿಂದ ಒಂದಷ್ಟು ಸಪ್ರೇಟ್ ಆದಂಥ ಹಾಸ್ಟೆಲ್ಗಳಿದ್ದಾವೆ. ಓಕೆ, ಸೊ ಅಲ್ಲಿ ಏನಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಿತ್ತು ಅಂತಂದರೆ ನೀವು ಈ ಒಂದು ವೆಬ್ಸೈಟ್ ಇಲ್ಲಿ ಕಾಣಿಸೋದಿಲ್ಲ, ಈ ಒಂದು ವೆಬ್ಸೈಟಿಗೆ ನೀವು ಬರಬೇಕಾಗತ್ತೆ. ಈಗಾಗಲೇ BCM ಹಾಸ್ಟೆಲ್ಗಳನ್ನು ಬಿಟ್ಟಿದ್ದಾರೆ. ಸೊ BCM ಹಾಸ್ಟೆಲ್ ಏನಪ್ಪ ಅದರಲ್ಲಿ 20% ಅಥವಾ 25% ಅಷ್ಟೇ ಸೀಟ್ಗಳನ್ನು ಕೊಡ್ತಾರೆ. ಅದು ಏನಪ್ಪ ಅಂದರೆ ಎಲ್ಲ ಬೇರೆ ಕೆಟಗರಿ ವಿದ್ಯಾರ್ಥಿ ಜೊತೆಗೆ ನೀವು ಇರಬೇಕಾಗತ್ತೆ. ಅದು BCM ಹಾಸ್ಟೆಲ್. ಅದು ನೀವು ಪ್ಯೂರ್ಲಿ SC/ST ಡಿಪಾರ್ಟ್ಮೆಂಟ್ಗಳಲ್ಲಿ ಅಥವಾ ಪ್ಯೂರ್ಲಿ SC/ST ಹಾಸ್ಟೆಲ್ಗಳೇ ಬೇಕಂತಂದರೆ ನೀವು ಈ ಒಂದು ಸೋಷಿಯಲ್ ವೆಲ್ಫೇರ್ ಇಲಾಖೆಗೆ ಬಂದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಇದು ಸಪ್ರೇಟಾಗಿ ಇದು ಬೇರೆ ವಿದ್ಯಾರ್ಥಿಗಳಿಗೆ ಬರೋದಿಲ್ಲ. ಇಲ್ಲಿ ಅಂದರೆ BCM ಹಾಸ್ಟೆಲ್ ಅಪ್ಲಿಕೇಶನ್ದಲ್ಲಿ 2B, 3B, 2A, 3A, ಆಮೇಲೆ ಕೆಟಗರಿ 1 ಎಲ್ಲರೂ ಟ್ರೈ ಮಾಡ್ಬೋದು. ಬಟ್ ಈ ಒಂದು ಸೋಷಿಯಲ್ ವೆಲ್ಫೇರ್ ಅಪ್ಲಿಕೇಶನ್ ಒಳಗಡೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಬರುವಂಥ ಹಾಸ್ಟೆಲ್ದಲ್ಲಿ ಓನ್ಲಿ SC/ST ವಿದ್ಯಾರ್ಥಿಗಳಿಗೆ ಮಾತ್ರ ಮೀಸಲಿರ್ತವೆ. ಸೊ ಈಗ ಏನೇನಂತಂದರೆ ಈ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಡಿಸ್ಕ್ರಿಪ್ಷನಲ್ಲಿ ಹೋಗಿ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟ್ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಓಪನ್ ಇದೆ. ಓಕೆ, ಸೊ ಇಲ್ಲಿ ನೋಡ್ತಾ ಇದೆ. ಸೊ ಅಪ್ಲಿಕೇಶನ್ಗಳನ್ನು ಈಗಾಗಲೇ ಓಪನ್ ಇದೆ. ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ಸ್ 31/10/2025 ಅಂದರೆ ಅಕ್ಟೋಬರ್ 31 ತನಕನೂ ಕೂಡ ಈ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವತಿಯಿಂದ ಅಪ್ಲಿಕೇಶನ್ ಓಪನ್ ಇರುತ್ತೆ. ಸೊ ಈ ಲಿಂಕ್ ಓಪನ್ ಇದೆ, ನೀವು ಅಪ್ಲಿಕೇಶನ್ಗಳನ್ನು ಸಲ್ಲಿಸಬಹುದಾಗಿದೆ. ಓಕೆ, ಸೊ ಅಪ್ಲಿಕೇಶನ್ ಹಾಕಲಿಕ್ಕೆ ನೀವು ಲಿಂಕ್ ಕೊಟ್ಟಿದ್ದೇನೆ, ಹೋಗಿ ನೀವು ಹಾಸ್ಟೆಲ್ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ಅದಕ್ಕಿಂತ ಮೊದಲೇನಪ್ಪ ಅಂದರೆ ನೀವು SWIDಯನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೋಷಿಯಲ್ ವೆಲ್ಫೇರ್ IDಯನ್ನು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಕ್ರಿಯೇಟ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ಗಳನ್ನ ಹಾಕ್ಬೋದು. 31 ಅಕ್ಟೋಬರ್ ತನಕ ಅಪ್ಲಿಕೇಶನ್ ಇರುತ್ತೆ. ಇಲ್ಲಿ ನೀವು ಸಪ್ರೇಟಾಗಿ SC/ST ಡಿಪಾರ್ಟ್ಮೆಂಟಿಗೆ ಅಪ್ಲಿಕೇಶನ್. ಆದರೆ ಇಲ್ಲಿ ನೆನ್ಪಿಟ್ಕೊಳ್ಳಿ, ಇಲ್ಲಿ ಕೂಡ ನಿಮಗೆ ಏನಪ್ಪ ಅಂತಂದರೆ ಡಾಕ್ಯುಮೆಂಟ್ ಏನೆಲ್ಲ ಇರಬೇಕಂತಂದರೆ ನಿಮ್ಮದು SSP ID ಬೇಕಾಗತ್ತೆ. ಓಕೆ, ಆಮೇಲೆ ಕಾಸ್ಟ್ ID ನಂಬರ್ ಬೇಕು, ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಾ ಇದೆ, ಇಲ್ಲಿ ಮೊಬೈಲ್ ನಂಬರ್ ಬೇಕು, ಇನ್ಕಮ್ ID ನಂಬರು ಮತ್ತು ಕಾಂಟ್ಯಾಕ್ಟ್ ಅಡ್ರೆಸ್, ಇದೆಲ್ಲ ಇಲ್ಲಿ ಬೇಕಾಗುತ್ತೆ, ರಿಕ್ವೈರ್ಮೆಂಟ್ ಇದೆ. ಓಕೆ, ಸೊ ನೀವು ಇದನ್ನು ಅಪ್ಲಿಕೇಶನ್ ಹಾಕಿ ಆಮೇಲೆ ನೀವು ಇಲ್ಲಿ ಕೂಡ ಈ ಒಂದು SC/ST ಅಭ್ಯರ್ಥಿಗಳು ಟ್ರೈ ಮಾಡ್ಬೋದು.